ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನೀವು 10th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದರೆ, ಅದು CBSEಲಿ ಓದ್ತಾ ಇದ್ದರೆ ನಿಮಗೆ ಇವಾಗ ಎಕ್ಸಾಮ್ಸ್ ಬರ್ತಾ ಇದೆ ಅಲ್ವಾ. ಓಕೆನಾ, ನೀವೇನು ಎಲ್ಲರೂ ಬೋರ್ಡ್ ಎಕ್ಸಾಮ್ ಹೇಗೆ ಪ್ರಿಪೇರ್ ಆಗಬೇಕು ಅಂತ ನೋಡ್ತಾ ಇರ್ತೀರಾ. ಓಕೆನಾ, ತುಂಬ ಭಯ ಕೂಡ ಇರುತ್ತೆ. ಹಾಗಾಗಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಅಂತ ನಾನು ಒಂದು ಸ್ವಲ್ಪ ಐಡಿಯಾಸ್ ಕೊಡೋದಕ್ಕೆ ಬಂದಿದ್ದೀನಿ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ CBSE 10th ಅವರು ಯಾವ ಬುಕ್ನ ಓದಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ, ಬರೀ ಇದೇ ಬುಕ್ ಓದಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಏನು ಓದ್ತೀರಾ, ಓಕೆನಾ, ಸ್ಕೂಲಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಈ ಬುಕ್ನು ಕೂಡ ರೆಫರ್ ಮಾಡಿ ಅಂತ ಇವಾಗ ಯಾವ ಬುಕ್ನ ಓದಬೇಕು ಅಂತ ತೋರಿಸ್ಕೊಡ್ತೀನಿ. ಓಕೆ, ಇವಾಗ ಯಾವ ಬುಕ್ ಅಂತ ತೋರಿಸ್ತೀನಿ ನೋಡಿ. ಏನು ಮಾಡಿ ಅಂದರೆ, ಫಸ್ಟು ಫ್ಲಿಪ್ಕಾರ್ಟ್ ಓಪನ್ ಮಾಡ್ಕೊಳ್ಬೇಕು. ಇದನ್ನ ನೀವು ಮೊಬೈಲಲ್ಲಿ ಕೂಡ ಓಪನ್ ಮಾಡ್ಕೊಳ್ಬೋದು. ಅದೇ ಹೇಗೆ ಫ್ಲಿಪ್ಕಾರ್ಟಲ್ಲಿ ಶಾಪಿಂಗ್ ಮಾಡ್ತೀರಾ ಹಾಗೆ. ಇವಾಗ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಲ್ಯಾಪ್ಟಾಪಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಸೊ ಓಪನ್ ಮಾಡಿಕೊಂಡು ಸರ್ಚ್ ಮಾಡಬೇಕು. ಏನಂತ? ಓಸ್ವಾಲ್. ಓಕೆನಾ, ಗುರುಕುಲ್ ಕ್ಲಾಸ್ 10 CBSE 2025. ಓಕೆನಾ, ಹೀಗೆ ಟೈಪ್ ಮಾಡ್ಕೊಳ್ಳಿ. ಓಸ್ವಾಲ್ ಗುರುಕುಲ್ ಕ್ಲಾಸ್ 10 CBSE 2025 ಆಮೇಲೆ ಸರ್ಚ್ ಮಾಡಿ. ಓಕೆನಾ, ನೋಡಿ ಇಲ್ಲಿ ಬುಕ್ಸ್ ಬಂತು. ಓಕೆನಾ, ಎಷ್ಟೊಂದು ಬುಕ್ಸ್ ಇದೆ. ನೀವು ಇಲ್ಲೇ ಸರ್ಚ್ ಮಾಡಬೇಕು ಅಂತ ಇಲ್ಲ, ನಿಮ್ಮ ಮೊಬೈಲಲ್ಲೇ ಸರ್ಚ್ ಮಾಡ್ಬೋದು. ಓಕೆನಾ, ಹೇಗೆ ಎಲ್ಲ ಬೇರೆ ಶಾಪಿಂಗ್ ಮಾಡ್ತೀರಾ ಹಾಗೆ. ಓಕೆ, ಇಲ್ಲಿ ತುಂಬ ಬುಕ್ಸ್ ಬರುತ್ತೆ. ಇದರಲ್ಲಿ ನೀವು ಯಾವುದು ಸೆಲೆಕ್ಟ್ ಮಾಡಬೇಕು ಅಂದರೆ, ನೋಡಿ ಇಲ್ಲಿ ಕಡಿಮೆಗೂ ಇದೆ, ಇದನ್ನು ಮಾಡಬೇಡಿ ಯಾಕಂದರೆ ರಿವ್ಯೂಸ್ ಅಷ್ಟಿಲ್ಲ. ಹಾಗಾಗಿ ಇವಾಗ ಒಂದು 740 ರೂಪೀಸ್ ಇದೆ ಇದು. ಓಕೆನಾ, ಅಥವಾ 900 ಇರ್ಬೋದು, ಯಾವುದಿರುತ್ತೆ ನೋಡಿ. ಓಕೆನಾ, ಅಂದಾಜು ಈ ರೇಟಲ್ಲೇ ಇರುತ್ತೆ. ಓಕೆನಾ, 740 ರೂಪೀಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಮತ್ತು ಏನಂದರೆ ಇಲ್ಲಿ ತೋರಿಸ್ತೆ ಅಲ್ವಾ ನೋಡಿ, ಯಾವುದು ಇದು. ಓಕೆನಾ, 229 ರೂಪೀಸ್ದು. ಇದರಲ್ಲಿ ಬರೀ ಹಿಂದಿ ಇದೆ. ಓಕೆನಾ, ಹಾಗಾಗಿ ಅಷ್ಟು ಕಡಿಮೆ ಕೊಟ್ಟಿದ್ದಾರೆ. ನಿಮಗೆ ಇದರಲ್ಲಿ 740 ರೂಪೀಸ್ದು. ಓಕೆನಾ, ಇದರಲ್ಲಿ ಏನಾಗಿದೆ, ಎಲ್ಲ ಸಬ್ಜೆಕ್ಟ್ಸು ಇರುತ್ತೆ. ಓಕೆನಾ, ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಓಕೆ, ನೋಡಿ ಇದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದೆ. ಇಂಗ್ಲೀಷ್ ಇದೆ, ಮ್ಯಾಥಮೆಟಿಕ್ಸ್ ಇದೆ, ಸೈನ್ಸ್ ಇದೆ, ಹಾಗೆ ಸೋಷಿಯಲ್ ಸೈನ್ಸ್ ಇದೆ. ಓಕೆನಾ, ಇದೆಲ್ಲ ಸಬ್ಜೆಕ್ಟು ಇದೆ. ಓಕೆನಾ, ಮ್ಯಾಥಮೆಟಿಕ್ಸ್ ಅಂತೂ ತುಂಬ ಜನಕ್ಕೆ ಕಷ್ಟ, ಹಾಗಾಗಿ ಇದರಲ್ಲಿ ಆರಾಮಾಗಿ ಸ್ವಲ್ಪ ಹೆಲ್ಪ್ ಆಗೋ ಹಾಗೆ ಇದೆ. ಓಕೆನಾ, ಹಾಗಾಗಿ ನೀವು ಈ ಥರ, ಓಕೆನಾ, ಬುಕ್ಕು ಈ ಥರ ಇರುತ್ತೆ. ಓಕೆನಾ, ಇದ್ರದ್ದು ಬೇಕಾದ್ರೆ ನಾನು ಫೋಟೋ ಹಾಕಿರ್ತೀನಿ ಆಮೇಲೆ. ಓಕೆನಾ, ಈ ಥರ ಇರಬೇಕು. ಬೇರೆ ಬುಕ್ಸು ಕಾಣಿಸುತ್ತೆ ನಿಮಗೆ, ಅದು ಬೇಡ. ಓಕೆನಾ, ಇದ್ರ ಫೋಟೋ ಹಾಕಿರ್ತೀನಿ ನಾನು. ಹಾಗಾಗಿ ನೀವೇನು ಮಾಡ್ಬೋದು, ಇಲ್ಲಿ ಯಾವ ಥರ ಇದೆ ಅಲ್ಲ, ಇದೆಲ್ಲ ಇದೆಯಾ ಅಂತ ನೋಡಿಕೊಂಡು. ಓಕೆನಾ, ನೋಡಿ ಇಲ್ಲಿ 10th ಲಾಸ್ಟ್ ಇಯರ್ 10 years ಸಾಲ್ಟ್ ಕ್ವಶನ್ ಪೇಪರ್ಸ್ ಇದೆ. ಓಕೆನಾ, ಹಾಗೆ ಇಲ್ಲೆಲ್ಲ ಸಬ್ಜೆಕ್ಟ್ಸು ಇದೆಯಾ ಅಂತ ನೋಡ್ಕೊಳ್ಬೇಕು. ಹಾಗೆ ಆ್ಯಸ್ ಪರ್ ದಿ ಲೇಟೆಸ್ಟ್ ಬೋರ್ಡ್ ಸಿಲೆಬಸ್ ಇಶ್ಯೂಡ್ ಆನ್ ಏನಿದೆ 23rd March 2024. ಓಕೆನಾ, ಇದೆಲ್ಲ ಇದೆಯಾ ಅಂತ ನೋಡ್ಕೊಂಡ್ಬಿಟ್ಟು ಓಕೆನಾ ನೀವು ಆರ್ಡರ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಗುರುಕುಲ್ ಬೈ ಓಸ್ವಾಲ್ 2025 ಎಕ್ಸಾಮಿನೇಷನ್. ಓಕೆನಾ, ಹಾಗೆ ಆಲ್ ಸೆಟ್ಸ್ ಇನ್ಕ್ಲೂಡೆಡ್ ಔಟ್ಸೈಡ್ ಡೆಲ್ಲಿ ಆ್ಯಂಡ್ ಡೆಲ್ಲಿ. ಓಕೆನಾ, ಹಾಗಾಗಿ ನೀವು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಏನು ಮಾಡಬೇಕು, ಆರ್ಡರ್ ಮಾಡ್ಕೊಳ್ಬೇಕು. ಓಕೆನಾ, ಹಾಗೆ ರಿವ್ಯೂಸ್ ಕೂಡ ನೀವು ನೋಡ್ಕೊಳ್ಬೋದು ಇಲ್ಲಿ. ಓಕೆನಾ, ಸೊ ಇವಾಗ ಇದರಿಂದ ನಿಮಗೆ ಏನೇನು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ನಾನು ನಿಮಗೆ ಬರೀ ಇದೇ ಬುಕ್ ಓದಿ ಅಂತ ಅಂತೂ ಹೇಳ್ತಾ ಇಲ್ಲ. ಓಕೆನಾ, ಏನಂದರೆ ನಿಮಗೆ ಏನು ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ ಅದ್ರ ಜೊತೆ ಇದರಲ್ಲಿರೋದನ್ನು ಓದ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆನಾ, ಅಮೌಂಟು ಜಾಸ್ತಿನೇ ಇರುತ್ತೆ. ಓಕೆನಾ, ಹಾಗಾಗಿ ನೀವು ಅಮೌಂಟ್ ಇದ್ದರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದರೆ ಇರೋದ್ರಲ್ಲೇ ಕ್ಲೀನಾಗಿ ಓದ್ಕೊಳ್ಳಿ. ಹಠ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಮನೇಲಿ. ಓಕೆನಾ, ಇದರಿಂದ ಏನೇನು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಏನಂದರೆ, ಸಿಂಪ್ಲಿಫೈಯಿಂಗ್ ಎಕ್ಸಾಮ್ಸ್ ಫಾರ್ ಯು ಅಂದರೆ ಇದರಲ್ಲಿ ಏನಾಗಿದೆ, 10 yearsದು ಸಾಲ್ಟ್ ಕ್ವಶನ್ ಪೇಪರ್ಸ್ ಇದೆ. ಅಂದರೆ 10 yearsದು ಪೇಪರ್ಸ್ನ ಸಾಲ್ವ್ ಮಾಡಿದ್ದಾರೆ. ಓಕೆನಾ, ಅದರಿಂದ ನಿಮಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಹಾಗೆ ಕ್ವಶನ್ ಪೇಪರು ಎಕ್ಸಾಮಲ್ಲಿ ಹೇಗೆ ಬರುತ್ತೆ ಅಂತ
ಐಡಿಯಾ ಸಿಗುತ್ತೆ. ಓಕೆನಾ, ಇದನ್ನ ನೋಡಿಕೊಂಡ್ರೆ ಓಕೆ ಕ್ವಶನ್ ಪೇಪರು ಹೀಗೆ ಬರುತ್ತಪ್ಪ, ಓಕೆ ಈ ಥರ ಕ್ವಶನ್ಸ್ ಬರುತ್ತೆ ಅಂತ ನಿಮಗೆ ಐಡಿಯಾ ಸಿಗುತ್ತೆ. ಓಕೆನಾ, ನೆಕ್ಸ್ಟ್ ಅಂದರೆ ಅಪ್ಡೇಟೆಡ್ ಆ್ಯಸ್ ಪರ್ ಲೇಟೆಸ್ಟ್ ಸಿಲೆಬಸ್. ಇದರಲ್ಲಿ ಏನಾಗಿದೆ ಅಂದರೆ ಅಪ್ಡೇಟೆಡ್ ಸಿಲೆಬಸ್ ಇದೆ. ಓಕೆನಾ, ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಹೇಳ್ದನಲ್ವಾ, ಆ್ಯಸ್ ಪರ್ ದಿ ಲೇಟೆಸ್ಟ್ ಬೋರ್ಡ್ ಸಿಲೆಬಸ್ ಇಶ್ಯೂಡ್ ಆನ್ 23rd March 2024. ಇದು ಅಪ್ಡೇಟೆಡ್ ಸಿಲೆಬಸ್ ಆಗಿದೆ, ಹಳೆ ಸಿಲೆಬಸ್ ಅಲ್ಲ. ಹಾಗಾಗಿ ನೀವು ಆರಾಮಾಗಿ 2025 ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು. ಓಕೆನಾ, ಇದರಿಂದ ಆಮೇಲೆ ನೆಕ್ಸ್ಟ್ ಕವರ್ಸ್ ಆಲ್ ಮೇಜರ್ ಸಬ್ಜೆಕ್ಟ್ಸ್. ನಾನು ಹೇಳ್ದಂಗೆ ನೋಡಿ, ಇದರಲ್ಲಿ ಬರೀ ಹಿಂದಿ ಆಗಲಿ ಆ ಥರ ಇಲ್ಲ. ಓಕೆನಾ, ಏನೇನಿದೆ ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್. ಹಾಗಾಗಿ ಇದೆಲ್ಲ ಸಬ್ಜೆಕ್ಟ್ಸ್ ಇದೆ. ತುಂಬ ಜನಕ್ಕೆ ಮ್ಯಾಥಮೆಟಿಕ್ಸ್ ಕಷ್ಟ ಇರುತ್ತೆ. ಹಾಗಾಗಿ ಇದರಲ್ಲಿ ಈಸಿ ಇದ್ದರೆ ನೀವೇನು ಮಾಡ್ಬೋದು, ಇದರಿಂದ ಓದ್ಕೊಳ್ಬೋದು. ನೆಕ್ಸ್ಟ್ ಲರ್ನ್ ಔಟ್ಸೈಡ್ ಡೆಲ್ಲಿ ಸೆಟ್ಸ್ 2 ಅಂದರೆ ಡೆಲ್ಲಿ ಸಿಲೆಬಸ್ಸು ಹಾಗೆ ಔಟ್ಸೈಡ್ದು ಕೂಡ ನೀವೇನು ಮಾಡ್ಬೋದು, ಇದರಿಂದ ಕಲ್ತ್ಕೊಳ್ಬೋದು. ನೆಕ್ಸ್ಟ್ ಏನಂದರೆ ಇದು ಪರ್ಫೆಕ್ಟ್ ಫಾರ್ ಎಕ್ಸಾಮ್ ಸ್ಟ್ರಾಟಜಿ. ಎಕ್ಸಾಮಿಗೆ ಓದ್ಕೊಳ್ಳೋದಕ್ಕೆ, ಬೋರ್ಡ್ ಎಕ್ಸಾಮ್ 10th CBSEಗೆ ಓದ್ಕೊಳ್ಳೋದಕ್ಕೆ ಬೆಸ್ಟ್ ಸ್ಟ್ರಾಟಜಿ ಆಗಿದೆ. ಯಾಕಂದರೆ ಇದರಲ್ಲಿ ನಿಮಗೆ ಈಸಿಯಾಗಿ ಸ್ವಲ್ಪ ಕೊಟ್ಟಿರ್ತಾರೆ, ಎಲ್ಲ ಸಬ್ಜೆಕ್ಟ್ಸ್ನು ಆರಾಮಾಗಿ ಓದ್ಕೊಳ್ಬೋದು. ಓಕೆನಾ, ಅರ್ಥ ಕೂಡ ಆಗುತ್ತೆ. ಎಷ್ಟೋ ಜನಕ್ಕೆ ಸ್ಕೂಲಲ್ಲಿ ಅರ್ಥ ಆಗಿಲ್ದಿದ್ದು ಈ ಥರ ಗೈಡಲ್ಲಿ ಈ ಥರ ಓದ್ಕೊಂಡ್ರೆ, ಸಾಲ್ವ್ ಮಾಡಿದರೆ ಕ್ವಶನ್ ಪೇಪರ್ಸ್ನ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ, ಇವಾಗ ಈ ಬುಕ್ನ ಹೇಗೆ ಓದಬೇಕು ಅಂತ ಸ್ವಲ್ಪ ಟಿಪ್ಸ್ ಕೊಡ್ತೀನಿ. ಓಕೆನಾ, ಏನೂ ಇಲ್ಲ ಅಂದರೆ ಹೊಸದಾಗಿ ಹೇಳೋಕ್ಕೆ ಏನೂ ಇಲ್ಲ. ಏನಂದರೆ ಆರಾಮಾಗಿ ಒಂದು ಕಡೆಯಿಂದ ಓದ್ಕೊಂಡೋಗಿ. ಆಮೇಲೆ ನಿಮಗೆ ಯಾವ ಸಬ್ಜೆಕ್ಟು ತುಂಬ ಕಷ್ಟ ಇದೆ ಅಲ್ವಾ, ಅದನ್ನ ಇದರಲ್ಲಿ ಓದೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಇದರಲ್ಲಿ ಸಾಲ್ವ್ ಮಾಡಿರ್ತಾರಲ್ವ, ಹಾಗಾಗಿ ಸ್ಟೆಪ್ಸು ಚೆನ್ನಾಗಿ ಕೊಟ್ಟಿರ್ತಾರೆ. ಹಾಗಾಗಿ ನಿಮಗೆ ಅರ್ಥ ಆಗುತ್ತೆ. ಹಾಗೆ ತುಂಬ ಪ್ಯಾನಿಕ್ ಏನೂ ಆಗೋದ ಅವಶ್ಯಕತೆ ಇಲ್ಲ. ಓಕೆನಾ, ಎಕ್ಸಾಮ್ಸು ಆರಾಮಾಗೇ ನಡೆಯುತ್ತೆ. ನೀವು ಆರಾಮಾಗೇ ಇರಬೇಕು. ಸ್ಟ್ರೆಸ್ ತಗೊಂಡು ತುಂಬ ಟೆನ್ಷನ್ ಮಾಡಿಕೊಂಡ್ರೆ ಓದೋದಕ್ಕಾಗಲ್ಲ. ಹಾಗಾಗಿ ಏನೇನು ನಿಮ್ಮ ಹತ್ರ ಅವೈಲಬಲ್ ರಿಸೋರ್ಸ್ ಇದೆ ಅದರಿಂದ ಓದ್ಕೊಂಡ್ಬಿಟ್ಟು ಏನು ಮಾಡಿ, ಎಕ್ಸಾಮ್ನ ಚೆನ್ನಾಗಿ ಬರೀರಿ. ಓಕೆನಾ, ಹೆದರ್ಕೊಳ್ಬೇಡಿ. ಓಕೆನಾ, ಆರಾಮಾಗಿ ಓದ್ಕೊಂಡ್ರೆ ಆರಾಮಾಗೆ ಬರಿಬೋದು. ಓಕೆನಾ, ಎಲ್ಲ ಪಾಸ್ ಆಗುತ್ತೆ, ಎಲ್ಲ ಎಕ್ಸಾಮ್ಸ್ನು ನೀವು ಕ್ಲಿಯರ್ ಮಾಡ್ತೀರಾ. ಓಕೆನಾ, ಇಷ್ಟೇ ನಾನು ಹೇಳಬೇಕಾಗಿದ್ದು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇದೇ ಥರದ್ದು ಓಕೆನಾ 10th ಎಕ್ಸಾಮ್ಸ್ಗೆ ರಿಲೇಟೆಡ್ ಏನಾದ್ರು ಟಿಪ್ಸ್ ಬೇಕು ಅಂದರೆ, ಐಡಿಯಾಸ್ ಬೇಕು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಆದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಆಗಲಿ ಏನೂ ಅಲ್ಲ. ಓಕೆನಾ, ನಾನು ನನ್ನ ಹತ್ರ ಏನು ನಾಲೆಡ್ಜ್ ಇದೆ ಅದರಿಂದ ನಿಮಗೆ ಹೆಲ್ಪ್ ಆಗಲಿ ಅಂತ, ನಿಮಗೂ ಓದೋದಕ್ಕೆ ಹೆಲ್ಪ್ ಆಗಲಿ ಅಂತ ಇದನ್ನ ಶೇರ್ ಮಾಡ್ತಾಯಿದ್ದೀನಿ. ಓಕೆನಾ, ಇದ್ರ ಲಿಂಕ್ನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವೇನು ಮಾಡ್ಬೋದು, ಶಾಪಿಂಗ್ ಮಾಡ್ಬೋದು, ತರಿಸ್ಕೊಳ್ಬೋದು. ಓಕೆನಾ, ಆರ್ಡರ್ ಮಾಡಿಬಿಟ್ಟು ಅದು ಬುಕ್ ಬೇಗ ಬರೋ ಹಂಗೆ ನೋಡ್ಕೊಳ್ಳಿ. ಯಾಕಂದರೆ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆ. ಬೇಗ ಆರ್ಡರ್ ಮಾಡಿಕೊಂಡು ಬೇಗ ತರಿಸ್ಕೊಂಡು ಕ್ಲೀನಾಗಿ ಓದ್ಕೊಳ್ಳಿ. ಬುಕ್ ತರಿಸ್ಕೊಂಡ್ಬಿಟ್ಟು ಮತ್ತೆ ಸುಮ್ಮನೆ ಎಲ್ಲೋ ಸೈಡಿಗೆ ಇಟ್ಬಿಡಬೇಡಿ. ಅಮೌಂಟ್ ಕೊಟ್ಟಿರ್ತೀರಲ್ವಾ, ಅಮೌಂಟ್ ಕೊಟ್ಟಿರೋದಕ್ಕೆ ಅದರಲ್ಲಿ ಏನೇನಿದೆ ಕ್ಲೀನಾಗಿ ಓದ್ಕೊಂಡು ಎಕ್ಸಾಮ್ನ ಬರೀರಿ. ಆಲ್ ದ ಬೆಸ್ಟ್. ಎಲ್ಲ ಧೈರ್ಯದಿಂದ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.